ಚಾಮರಾಜನಗರ ಜಿಲ್ಲೆ ಮಲೆಮಹದೇಶ್ವರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರುವಂತಹ ಈ ಒಂದು ಗ್ರಾಮ ಹಿಂಡಿಗನತ್ತ ಮತ್ತೊಂದು ಕಡೆ ಏನು ಸಾಕಷ್ಟು ಗ್ರಾಮಗಳಿದೆ, ಒಂದು 5 ಗ್ರಾಮಗಳಿದೆ. ಅಲ್ಲಿನ ರಸ್ತೆಯ ಪರಿಸ್ಥಿತಿ ಯಾವ ರೀತಿ ಇದೆ, ಮತ್ತೊಂದು ಕಡೆ ಆ ರಸ್ತೆಯಲ್ಲಿ ಅವರನ್ನ ಸಾಗಿಸೋದು ಹೇಗೆ, ದೃಶ್ಯಾವಳಿಗಳಲ್ಲಿ ಕೂಡ ನೋಡ್ತಾ ಇದ್ದೀರಲ್ಲ ನೀವು. ಈ ರೀತಿಯಾಗಿ ಒಂದು ತೊಟ್ಟಿನ ರೀತಿಯಲ್ಲಿ ಮಾಡಿಕೊಂಡು, ಸರ್ ಏನು ಹೇಳ್ತಾರೆ ಇದಕ್ಕೆ, ಡೋಳಿ ನಾನೇ ಡೋಳಿಯನ್ನು ಕಟ್ಕೊಂಡು ಇವ್ರಿಗೆ ಹುಷಾರಿಲ್ಲ ಅಂತಂದರೆ ಅವ್ರನ್ನ ಕರೆದುಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಇದನ್ನು ನೋಡ್ತಾ ಇದ್ದೀರಲ್ಲ, ಹಿಂದೆ ಶ್ರವಣಕುಮಾರ ತನ್ನ ತಂದೆ ತಾಯಿನ ಈ ರೀತಿಯಾಗಿ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಆದರೆ ಈಗ ಸ್ವಾತಂತ್ರ್ಯ ಬಂದು 76 ವರ್ಷ ಆಗಿದೆ ರೀ, ಈಗಲೂ ಕೂಡ ಈ ರೀತಿಯಾದಂಥ ಪರಿಸ್ಥಿತಿನ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ನಾಚಿಕೆ ಆಗಲ್ವೇನ್ರಿ ನಿಮಗೆ? ಅವ್ರು ಬೇಕು, ನಿಮಗೆ ಅವರ ಮತಗಳು ಬೇಕು, ಅವರಿಂದ ನಿಮಗೆ ಉಪಯೋಗ ಆಗಬೇಕು. ಆದರೆ ನೀವು ಅವರಿಗೆ ಯಾವುದೇ ರೀತಿಯ ಉಪಯೋಗವನ್ನು ಮಾಡಿಕೊಡೋದಿಲ್ವ? ಹಾಗಾದರೆ ಈ ರೀತಿಯಾದಂಥ ರಸ್ತೆ, ಕುಡಿಯೋ ನೀರಿಲ್ಲ, ಕರೆಂಟ್ ಇಲ್ಲ, ವಿದ್ಯಾರ್ಥಿಗಳಿದ್ದಾರೆ, ಒಂದು ಗ್ರಾಮ ಇದೆ, ಅವ್ರಿಗೆ ಯಾರಿಗೂ ಕೂಡ ಗ್ರಾಮನ ಬಿಟ್ಟು ಗುಳೆ ಹೋಗೋಕ್ಕೆ ಇಷ್ಟ ಇಲ್ಲ. ಕಾರಣ ಅವ್ರ ತಾತ ಮುತ್ತಾತ ಕಾಲದಿಂದಲೂ ಕೂಡ ಗ್ರಾಮದಲ್ಲೇ ಇದ್ದಾರೆ. ಯಾಕೆ ಹೋಗಬೇಕು ಬಿಟ್ಟು? ನೀವು ಬರ್ತೀರಲ್ವ ಈ ಗ್ರಾಮಕ್ಕೆ, ಬಂದಾಗ ನಿಮಗೆ ಅನ್ಸೋದಿಲ್ವಾ ಇವರಿಗೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ? ಏನು ಈ ಕಾಲ್ದಾರಿ ಇದೆಯಲ್ಲ, ಅದನ್ನೇ ಡಾಂಬರೀಕರಣ ಮಾಡ್ಬೋದಲ್ಲ, ಒಂದು ಬಸ್ ಬಿಡ್ಬೋದಲ್ಲ, ಅಟ್ಲೀಸ್ಟ್ ಯಾರಾದರೂ ಬಾಡಿಗೆ ಏನಾದರೂ ಹೊಡ್ಕೋತಾರ್ರಿ, ಒಂದು ಕೆಲಸ ಏನಾದರೂ ಮಾಡ್ಕೋತಾರೆ, ಒಂದು ಅವಕಾಶ ಮಾಡಿಕೊಟ್ರೆ. ಈ ರೀತಿಯಾದಂಥ ಪರಿಸ್ಥಿತಿ ನೋಡಿ. ಇಲ್ಲೊಂದು ಚೆಕ್ ಪೋಸ್ಟ್ ಇದೆ, ಈ ಚೆಕ್ ಪೋಸ್ಟನ್ನು ದಾಟಿ ಈ ರೀತಿಯಾಗಿ ಕರ್ಕೊಂಡು ಹೋಗಬೇಕಲ್ಲ. ಈ ರೀತಿಯಾದಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ರಿಪಬ್ಲಿಕ್ ಕನ್ನಡನ ರಿಯಾಲಿಟಿ ಚೆಕ್ ಮಾಡಿ ನೇರವಾಗಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅಶ್ವದೇವಿತ್, ರಿಪಬ್ಲಿಕ್ ಕನ್ನಡ, ಮಲೆಮಹದೇಶ್ವರ ಬೆಟ್ಟ.